ಅಣ್ಣವ್ರು ಕಿಡ್ನ್ಯಾಪ್ ಆಗುತ್ತಲ್ಲ 2000 ಆವಾಗ ಫಸ್ಟ್ ನಾನೇ ಕಾಡ್ಗೆ ಹೋಗಿದ್ದು. ಐ ವಾಸ್ ದ ಫಸ್ಟ್ ಗೈ ಟು ಗೋ ಟು ದ ಫಾರೆಸ್ಟ್. ಫಾರೆಸ್ಟ್ಗೆ ಹೋಗಕ್ಕೆ ಮುಂಚೆ ಇದೇ ರಂಗನಾಥ್ನ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿ ಒಳಗಡೆ ಇದ್ದಿದ್ದು ಯಾರು ಅಂತ ಗೊತ್ತಾಗೋಯ್ತು ನಮಗೆ. TNRT TNLA ಹುಡುಗರು ಅಂತ, ತಮಿಳ್ನಾಡು ಲಿಟ್ರಲ್ ಟ್ರೂಪ್ಸ್, ತಮಿಳ್ನಾಡು ಲಿಬ್ರೇಷನ್ ಆರ್ಮಿ. ಈ ಎರಡೂ ಗ್ಯಾಂಗ್ನವ್ರು ಏನು ಮಾಡ್ತಾರೆ, ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ 2000. ಕಿಡ್ನ್ಯಾಪ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಗುತ್ತೆ ಈ ತಮಿಳ್ ಉಗ್ರವಾದಿಗಳು ಮಾಡಿದ್ದಾರೆ ಅಂತ. ಅವ್ರಿಗೆ ಒಂಚೂರು LTTಗೆ ಸೇರಬೇಕು ಅಂತ ಒಂದು ಲಿಂಕ್ ಇತ್ತಲ್ಲ, ಆ ಲಿಂಕನ್ನು ಬಳಸ್ಕೊಂಡು ನಾನೇನು ಮಾಡ್ತೀನಿ, ಇಮಿಡಿಯೇಟಾಗಿ ರಂಗನಾಥ್ನ ಕರ್ಕೊಂಡು ನಾನು ರಂಗನಾಥು ಕೊಳತ್ತೂರು ಮಣಿ ಹತ್ರ ಹೋಗ್ತೀವಿ. ಕೊಳತ್ತೂರು ಮಣಿಯವರು ಏನಾದರೂ ಆದರೆ ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಟಚ್ ಮಾಡ್ತೀನಿ ಅವ್ರನ್ನ ಅಂತೆಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಒಂದು 6 ಡೇಸೋ 5 ಡೇಸೋ ಆಗಿತ್ತು. ಅಷ್ಟರೊಳಗೆ ನಾನು ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಬಂದು ಫೋಟೋಸ್ ಎಲ್ಲ ಸ್ವಲ್ಪ ಎಲ್ಲ ತೊಗೊಂಡು ಬಂದು ಆವಾಗ ನಮ್ಮ ನಾರಾಯಣಗೌಡರು, ಇವಾಗ ಅನುಚೇತ್ ಅಂತ ಇದ್ದಾರಲ್ಲ, ಜಾಯಿಂಟ್ ಕಮಿಷನರ್ ಟ್ರಾಫಿಕ್, ಅವ್ರ ತಂದೆಯವರು MC ನಾರಾಯಣಗೌಡರು ಅಂತ, ಅವ್ರು DCP ಗೋಪಾಲ್ ಹೊಸೂರ್ ಅವರು. ನಾನು ಹೇಳಿದ ಕತೆ ಎಲ್ಲ ಕೇಳಿ ದಿ ಗಾಟ್ ಮೆಸ್ಮರೈಸ್ ಆ್ಯಂಡ್ ದಿಸ್ ದ ರೈಟ್ ಟ್ರ್ಯಾಕ್, ಇಮಿಡಿಯೇಟಾಗಿ ನೀನು ಗೌರ್ಮೆಂಟ್ನ ಅಪ್ರೋಚ್ ಮಾಡಿ ಖರ್ಗೆ ಅವ್ರಿಗೆ ಹೇಳು ಅಂತ. ಖರ್ಗೆ ಅವರು ಹೋಮ್ ಮಿನಿಸ್ಟ್ರಿ ಅವಾಗ. ಖರ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಖರ್ಗೆ ಅವ್ರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ, ಏನು ರಿಯಾಕ್ಟ್ ಮಾಡೋದು. ಆಮೇಲೆ ಚಿನ್ನೇಗೌಡರು ನನ್ನ ಕರ್ಕೊಂಡು ಕೆಂಪಯ್ಯನ ಹತ್ರ ಕರ್ಕೊಂಡೋದ್ರು. ಮತ್ತು ಕೆಂಪಯ್ಯನವರೇ ಕಿಡ್ನಾಪ್ ಕೇಸಲ್ಲಿ ಆಗಿದ್ದೆ. ಆಮೇಲೆ ಅಲ್ಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಹೆಂಗೆ ಹೋದೆ ನೀನು ಅಂದರು ಕೆಂಪಯ್ಯ. ನಾನು ರಂಗನಾಥ್ ಅಂದಾಗ ಅವ್ರಿಗೆ ಸ್ವಲ್ಪ ಇರಿಸ್ಮುರ್ಸಾಯ್ತು ಅನ್ಸುತ್ತೆ. ಯಾಕಂದರೆ ಇವನು ತಮಿಳು ಉಗ್ರವಾದಿಗಳ ಜೊತೆಲಿ ಹೋಗಿದ್ದಾನೆ, ಇದೇನು ಸರಿ ಬರುತ್ತೋ ಏನೋ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆಮೇಲೆ ಸರಿ ನಾನು ಹೇಳಿದೆ, ನೀವೇನೋ ಹೇಳಿದ್ರೆ ಮತ್ತೆ ಹೋಗ್ತೀನಿ ನಾನು, ನನಗೆ ರೂಟ್ ಸಿಕ್ಬಿಟ್ಟಿದೆ ಅಂತ ಹೇಳಿ. ಅದೇ ಅವರು ಬೇಡ ಅಂದರು. ಆಮೇಲೆ ನಾನು ಹೇಳ್ತೀನಿ ಅಂತ ಅಂದರು. ಬಟ್ ಅವ್ರು ಬೇಡ ಅಂದಮೇಲೆ ಇನ್ನೊಂದು 2 ಸರಿ ಹೋದೆ ನಾನು ರಂಗನಾಥ್ನ ಕರ್ಕೊಂಡು ತಿರ್ಗಾ. ಇದೆಲ್ಲ ಅಣ್ಣವ್ರ ಕಿಡ್ನಾಪ್ ಆಗಿ ಎಷ್ಟು ಆಗಿತ್ತು ಇದೆಲ್ಲ ನಡೀತಾ ಇರೋದೆಲ್ಲ ಒಂದು 10 ಡೇಸ್ 12 ಡೇಸ್ 15 ಡೇಸ್ ಒಳಗೆ. ಅದಾದಮೇಲೆ ಇವರು ಅಪಾಯಿಂಟ್ ಆಗ್ತಾರೆ ಹೋಗೋಕ್ಕೆ. ಯಾರು? ನಕ್ಕೀರನ್ ಗೋಪಾಲ್. ಆವಾಗ ನಾನು ಹೇಳ್ತೀನಿ, ನಕ್ಕೀರನ್ ಗೋಪಾಲ್ ವಿಲ್ ಬಿ ಎ ಫ್ಲಾಪ್ ಶೋ ಅಂತ ಹೇಳ್ತೀನಿ. ಆಗಲ್ಲ, ಇದು ವರ್ಕೌಟ್ ಆಗಲ್ಲ ಅಂತ. ಯಾಕೆ ಅಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ನಕ್ಕೀರನ್ ಗೋಪಾಲ್ ಫಸ್ಟ್ ಇಂಟರ್ವ್ಯೂ ಮಾಡಿರ್ತಾರೆ, ಅವರೇ ಸುಮಾರು ಐಡಿಯಾ ಕೊಟ್ಟಿದ್ದಾರೆ ಅವ್ರಿಗೆ. ಯಾರಿಗೆ? ವೀರಪ್ಪನಿಗೆ. ಮಾಡಿದ್ರೆ ದೊಡ್ಡದೋಡಿ ನೀನು ಅಂತ. ಆವಾಗ ಅಣ್ಣವ್ರ ಹೆಸರೆಲ್ಲ ಬಂದಿದೆ ಅಲ್ಲಿ. ಇದು ನಾನೊಂದು ಸೀರೀಸಲ್ಲೂ ನೋಡಿದ್ದೀನಿ. ಈಗ ನಕ್ಕೀರನ್ ಗೋಪಾಲು ಅಲ್ಲಿ ಹೋದಾಗ ಅಣ್ಣವ್ರು ನೋಡಿದಾಗ ನಿಮ್ಮಂತಹ ದೇವ್ರನ್ನ ಕರ್ಕೊಂಬಂದ್ಬಿಟ್ಟಿದ್ದಾನಲ್ಲ, ಛೇ ಇಂಥ ಪಾಪದ ಕೆಲಸ ಅನ್ನೋದು. ಇಲ್ಲಿ ಬಂದು ನಿಜವಾಗ್ಲೂ ನಾನು ತಡ್ಕೊಳಕ್ಕಾಗ್ತಿಲ್ಲ ನೋಡೋದು ಅಂತ ಹೇಳೋದು. ವೀರಪ್ಪನ ಹತ್ರ ಹೋಗಿ ಎಂಥ ಪ್ರೈಸ್ ಕ್ಯಾಚಪ್ಪ, ಗ್ರೇಟ್ ಅನ್ನೋದು. ಅದಾದಮೇಲೆ ದುಡ್ಡು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ದುಡ್ಡು ಹೋಗ್ತಾನೆ ಇದೆ. ನನಗೆ ಚೆನ್ನಾಗಿ ಗೊತ್ತು ಸಕ್ಸಸ್ ಆಗಲ್ಲ ಅಂತ. ದುಡ್ಡೇನು ನಮ್ಮ ಸರ್ಕಾರದಿಂದ ಹೋಗ್ತಾ ಇದೆ? ಸರ್ಕಾರ ಅಲ್ಲ, ಯಾರ್ಯಾರೋ ಹೆಲ್ಪ್ ಮಾಡೋದು. ಅದೆಲ್ಲ ನಾನು ಸುಮಾರು ವಿಷಯಗಳು ಗೊತ್ತು, ಹೇಳೋಕ್ಕಾಗಲ್ಲ. ಸಂಗ್ರಾಮ್ ಸಿಂಗ್ ಅವರು ಕಲೆಕ್ಟ್ ಮಾಡಿದ್ದು, ಅದಾದಮೇಲೆ ರಾಕ್ಲೈನ್ ಅವರು ಪಾಪ ಕೊಟ್ಟಿದ್ದಾರೆ, DK ಅವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟಿದ್ದಾರೆ. ಅವಾಗ ಸಿದ್ಧಾರ್ಥ ಅವರು ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟು ಒಂದು 50 ಕೋಟಿವರೆಗೂ ಹೋಗಿದೆ. ಅದರಲ್ಲಿ 2 ಸಂದೇಹನೇ ಇಲ್ಲ, ಅದರಲ್ಲಿ ದುಡ್ಡು ಹೋಗಿದೆ. ಅವನು ಎಷ್ಟು ಬುದ್ಧಿವಂತ ಅಂದರೆ ನಕ್ಕೀರನ್ ಗೋಪಾಲ್, ಆ ದುಡ್ಡನ್ನೆಲ್ಲ ಏನು ಮಾಡಿದ್ದಾರೆ, ಬಂಡಲ್ನೆಲ್ಲ ಬ್ರೇಕ್ ಮಾಡಿಬಿಡೋದು. ಬ್ರೇಕ್ ಮಾಡಿಬಿಟ್ಟು ಅದು ಬಂಡಲ್ಲಾಗೇ ಇರಲ್ಲ, ಅದು ಸ್ಕ್ಯಾಟರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಬಿಡೋದು. ಅವರು ಅದರಲ್ಲಿ ಒಂದು 6-7 ಕೋಟಿ ಹೊಡ್ಕೊಂಡಿದ್ದಾರೆ. ಇದೆಲ್ಲ ಈ ಥರ ನಡೆದೋಯ್ತು. ಅದಾದಮೇಲೆ ನಾಗಪ್ಪ ಎಸ್ಕೇಪ್ ಆಗಿ ಬರ್ತಾರಲ್ಲ 61ನೇ ದಿನಕ್ಕೆ, ಅವತ್ತಿನ ದಿನ ನಕ್ಕೀರನ್ ಗೋಪಾಲ್ ಅಲ್ಲೇ ಇದ್ದಾರೆ. ನಾಗಪ್ಪ ಬಂದು ವೀರಪ್ಪನ ಹೊಡೆದಿದ್ದು ನಿಜ. ಅದಾದಮೇಲೆ ನಾಗಪ್ಪನ ಕಟ್ಟಾಕ್ಬಿಡ್ತಾರೆ. ಅವರು ಕಟ್ಟಾಕ್ಬಿಡ್ತಾರೆ, ಹಿಡಿದುಬಿಡ್ತಾರೆ. ನಾಗಪ್ಪನ ಹಿಡಿದು ಅಲ್ಲಿ ಅವನ್ನ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ನಕ್ಕೀರನ್ ಗೋಪಾಲೇ ಆ್ಯಕ್ಚುಲಿ ದಾರ ಬಿಚ್ಚಿಬಿಡೋದು. ಹೊರಟೋಗ್ಬಿಡು ನೀನು, ಈ ರೋಡ್ ಹೋದರೆ ಇಲ್ಲಾಂದರೆ ಸಾಯ್ತೀಯ. ಆವಾಗ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ನಕ್ಕೀರನ್ ಗೋಪಾಲ್ ಫಸ್ಟ್ ಒಂದು ಮರ್ಡರ್ ಕೇಸಲ್ಲಿ ಫಿಟ್ ಆಗಿರ್ತಾರೆ. ಯಾವ ಮರ್ಡರ್ ಕೇಸು? ವೀರಪ್ಪನ್ ಮಾಡಿದ ಮರ್ಡರ್ ಕೇಸಲ್ಲಿ ಅವ್ರು ಇದ್ದಾರೆ. ಅವ್ರು ಎಷ್ಟು ಬುದ್ಧಿವಂತರು ಅಂದರೆ, ನಮ್ಮ ಗೌರ್ಮೆಂಟ್ಗೂ ಆ ಗೌರ್ಮೆಂಟ್ಗೂ ಏನು ಮಾಡ್ತಾರೆ, ಈ ಕೇಸ್ ವಿಡ್ರಾ ಮಾಡಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ ಮಾಡಿಬಿಡ್ತಾರೆ ಅಣ್ಣವ್ರ ರಿಲೀಸ್ಗೆ. ಇವ್ರ ಪರ್ಸ್ನಲ್ ಅಜೆಂಡಾ. ಎಸ್, ಅಲ್ಲಿ ಯೂಸ್ ಮಾಡ್ಕೊಂಡು ಆ ಕೇಸ್ನೆಲ್ಲ ವಿಡ್ರಾ ಮಾಡಿಸಿ ಎರಡೂ ಗೌರ್ಮೆಂಟಿಂದ ಲೆಟರ್ ತೊಗೊಂಡ ಮೇಲೆ ಇವ್ರು ಹೋಗೋದು. ಸಕ್ಸಸ್ ಮಾಡಲ್ಲ ಇವರು. ಇವೆಲ್ಲ ಗೊತ್ತಿದ್ರು ಯಾಕೆ ನಮ್ಮ ಇದಕ್ಕೆಲ್ಲ ಸೊಪ್ಪು ಹಾಕಿದ್ರು ಅನ್ನೋ ಒಂದು ಪ್ರಶ್ನೆ. ಯಾರು? ನಮ್ಮ ಸರ್ಕಾರ ಆಗಿರಲಿ. ಗೊತ್ತಿಲ್ಲಲ್ಲ ಪಾಪ. ಅಣ್ಣವ್ರು ರಿಲೀಸ್ ಆದರೆ ಸಾಕು ಅಂತ ಇತ್ತಲ್ಲ ಅವಾಗ.
ಅಣ್ಣೋರು ರಿಲೀಸ್ ಆದರೆ ಸಾಕು ಅಂತ ಒದ್ದಾಡ್ತಾ ಇದ್ದಿದ್ದು ಟೈಮ್ ತಾನೆ. ಅಷ್ಟರಲ್ಲಿ ನಾನು 3 ಸಲ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ, ನಾನು ಹೋಗಿ ಯಾರನ್ನ ಭೇಟಿ ಮಾಡಿದೆ, ನೆಡುಮಾರನಯ್ಯನ ಭೇಟಿ ಮಾಡ್ಕೊಂಬಂದೆ. ನೆಡುಮಾರನ ಮನೆಗೆ ಹೋದೆ, ಮಗಳನ್ನ ಉಷಾನ್ ಭೇಟಿ ಮಾಡಿದೆ. ನಾನು ಹೇಳ್ತಾ ಇದ್ದಿದ್ದೆಲ್ಲ ಏನಂದರೆ, ಅಣ್ಣೋರ್ಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಬರೆದಿಟ್ಕೊಳ್ಳಿ, 1,00,000 ಜನ ತಮಿಳರು, ಅದು ಯಾವಾಗ ಒಂದು 10-15 ಲಕ್ಷ ಜನ ಇಲ್ಲಿದ್ದಾರೆ, 1,00,000 ಜನ ಸಾಯ್ತಾರೆ ತಮಿಳರು. ಹೆಂಗೆ ಸಾಯ್ತಾರೆ ಏನು ಅಂತ ಗೊತ್ತಿಲ್ಲ, 100% ಸಿವಿಲ್ ವಾರ್ ಥರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆ ಥರ ಭಯ ಬೀಳಿಸ್ತಾ ಇದ್ದೆ ಅವ್ರಿಗೆ. ಇದನ್ನು ಹೇಳಿದಾಗ ಅವರು ಸರಿ ಓಕೆ ನೋಡೋಣ ಏನಾಗುತ್ತೆ. ನಕ್ಕೀರನ್ ಗೋಪಾಲ್ ಹೋಗಿದ್ದಾನಲ್ಲ, ನಕ್ಕೀರನ್ ಗೋಪಾಲ್ನ ಅವತ್ತು ಆ್ಯಕ್ಚುಲಿ ಹೊಡೆದು ಅವರು ಕುಂಡಿಸ್ಬೇಕು ಅಂತ ಇರ್ತಾರೆ, ಅವನ್ನೇ ಇದು ಮಾಡಬೇಕು ಅಂತಿರ್ತಾರೆ. ನಾಗಪ್ಪ ಎಸ್ಕೇಪ್ ಆದಮೇಲೆ ನಕ್ಕೀರನ್ ಗೋಪಾಲ್ ಹೋಗೋದೇ ಇಲ್ಲ, ಅದು ಮಿಷನ್ ಫ್ಲಾಪಲ್ಲಿ. ಅದಾದಮೇಲೆ ಮಧುರೈ ಮೀಟಿಂಗಲ್ಲಿ ತಿರ್ಗಾ ಹೋಗಿ ನಾನು ಮುತ್ತುಲಕ್ಷ್ಮಿನ ಭೇಟಿ ಮಾಡಿ, ನೆಡುಮಾರನ್ ಭೇಟಿ ಮಾಡಿ, ಆವಾಗ ಅವ್ರು ಹೇಳ್ತಾರೆ, ನಿಮ್ಮ ಗೌರ್ಮೆಂಟ್ ಏನಾದ್ರು ನನಗೆ ಹೇಳಿದ್ರೆ ಹೋಗ್ತೀನಿ ಅಂತ ಹೇಳ್ತಾರೆ ಅವರು. ಇದನ್ನು ಬಂದು ಇವತ್ತು ಮೋಹನ್ ಕೊಂಡಜ್ಜಿ MLC ಆಗಿದ್ದರು, ಅವ್ರನ್ನ ಕರ್ಕೊಂಡು SM ಕೃಷ್ಣನ್ಗೆ ಹೋಗಿ ನಾನು ಅವರೇ ಹೇಳೋದು. ಆವಾಗ ನೆಡುಮಾರನ ಹತ್ರ ಮಾತಾಡಿಸ್ತೀನಿ, SM ಕೃಷ್ಣ ಅವ್ರ ಹತ್ರ ಮಾತಾಡ್ಸಿದ್ಮೇಲೆ ಇಂಡಸ್ಟ್ರಿಗೆ ಬಂದು ಸಾರಾ ಗೋವಿಂದು, ಇವರು ನಮ್ಮ KCN ಚಂದ್ರು ಅವ್ರಿಗೆ, ಅಶೋಕ್ಗೆ ನಾನು ಹೇಳ್ತೀನಿ, ನೆಡುಮಾರನ ಮನೆಗೆ ಹೋದರೆ ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಇದು ಅಣ್ಣವ್ರು ಅಂತ ಹೇಳಿದಾಗ ಇವರೆಲ್ಲರೂ ಅವಾಗ ಹೋಗೋದು ನೆಡುಮಾರನ ಮನೆಗೆ. ಅದೇ ಟ್ರ್ಯಾಕೆ ಸಕ್ಸಸ್ ಆಗಿತ್ತು. ದಟ್ಸ್ ಹೌ ನಾನು ಅಟ್ಟಹಾಸ ವೀರಪ್ಪನ್ ಮಾಡಬೇಕಾದ್ರೆ ಯಾರೂ ಒಂದು ಚಕಾರ ಕೂಡ ಎತ್ತಿಲ್ಲ. ಅಷ್ಟು ಹತ್ತಿರದಿಂದ ಎಸ್, ಯಾಕೆ ಅಂದರೆ ಎಲ್ಲ ಇವನು ಗೊತ್ತು ಅನ್ನೋ ಥರದಲ್ಲೇ ಇತ್ತದು. ಏನೇನಾಗಿತ್ತು, ಪೊಲೀಸ್ ವರ್ಷನ್ ಏನು, ಅಲ್ಲಿ ಒಳಗಡೆ ನಡೀತಾ ಇದ್ದಂಥ. ಅದಾದಮೇಲೆ ನನಗೆ ಅಸೋಸಿಯೇಟ್ ಡೈರೆಕ್ಟ್ರ್ ಯಾರು, ನಾಗಪ್ಪ ಓಡ್ ಬಂದ್ರಲ್ಲ, ಅವರೊಬ್ಬರು ಅಸೋಸಿಯೇಟು. ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ನಲ್ಲ ಮುಗಿಲನ್ ಅಂತ, ಅವನು ನನ್ನ ಅಸೋಸಿಯೇಟ್ ಒಬ್ಬ. ಇವರಿಬ್ಬರನ್ನೂ ಒಟ್ಟಿಗೆ ಇಟ್ಕೊಂಡಿದ್ದೆ. ಅಲ್ಲಿ ಯಾವ ಜಾಗದಲ್ಲಿ ಏನೇನಾಯಿತು ಅಂತ ಅವ್ರು ಹೇಳಬೇಕು ನನಗೆ. ಆವಾಗಲೇ ಅಲ್ಲಿ ಶೂಟ್ ಮಾಡೋದು ನಾನು. ಪ್ರತಿಯೊಂದು ಪೊಲೀಸವ್ರನ್ನ ಇಟ್ಕೊಂಡು ಮಾಡಿದಂಥ ಕಥೆನೇ ಅಟ್ಟಹಾಸ ಫಿಲ್ಮ್ ವೀರಪ್ಪನ್. ಅಮೇಝಿಂಗ್.